ಇವತ್ತು ನಾವು ನೀವೆಲ್ಲ ಸೇರಿ ನಮ್ಮ ನೈತಿಕತೆಯಿಂದ ಇನ್ನು ಮುಂದೆ ನಾವೆಲ್ಲ ಹೋರಾಟವನ್ನು ಮುಂದುವರಿಸಬೇಕು. ನಾನು ಮಾಧ್ಯಮ ಸ್ನೇಹಿತರಿದ್ದಾರೆ, ಬಿಜೆಪಿಯವ್ರಿಗೆ ಒಂದು ಸವಾಲು ಹಾಕ್ತಾ ಇದ್ದೀನಿ ನಾನು. ಯಾರಿಗೆ? ಬಿಜೆಪಿಯವರಿಗೆ, ಅವ್ರ ಪಕ್ಷದ ಅಧ್ಯಕ್ಷರಿಗೆ, ಅವರ ಶಾಸಕರಿಗೆ, ಇನ್ನು ಮುಂದಕ್ಕೆ ಹೋರಾಟ ಮಾಡಬೇಕಾದ್ರೆ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ನೀವು ಹೋರಾಟ ಮಾಡೋಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಇದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ನೀವು ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಮಾಡಬಾರ್ದು. ಬಡವನಿಗೆ ಕೂಲಿ ಕೊಡುವಂತ ಹೆಸರು, ಕೂಲಿ ಉದ್ಯೋಗ ಕೊಡುವಂತ ಹೆಸರಿಗೆ ಗಾಂಧೀಜಿ ಹೆಸರನ್ನ ಇಟ್ಟಿದ್ದೀರಿ ಅಂತಂದ್ರೆ ಅದನ್ನ ತೆಗೆದಾಕ್ತಾ ಇದ್ದೀರಲ್ಲ, ನೀವು ದೇಶದ ದ್ರೋಹಿಗಳು ಅನ್ನೋದನ್ನ ನೀವು ಮರಿಬಾರದು. ಇವತ್ತು ನೀವೆಲ್ಲ ಸೇರಿ ಇವತ್ತು ಗಾಂಧೀಜಿ ಹೆಸರಿನ ಮುಂದೆ ಪ್ರಧಾನಮಂತ್ರಿಗಳು ಹೊರಗಡೆ ದೇಶಕ್ಕೆ ಹೋದ್ರೆ ಗಾಂಧಿ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದ್ರೆ, ಬೇರೆ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಬಂದ್ರೆ ಗಾಂಧಿ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾರೆ. ಬೇರೆ ನಾಯಕರುಗಳು ಬಂದ್ರೆ ಗಾಂಧಿ ಭಾವಚಿತ್ರಕ್ಕೆ ನಮಸ್ಕಾರ ಹೇಳ್ತಾರೆ. ಇವತ್ತು ನೀವು ಅವರು ಕೊಂದವರ ಹೆಸರನ್ನ ನೀವು ಮುಂದಕ್ಕೆ ತೆಗೆದುಕೊಂಡು ಗಾಂಧೀಜಿಯವ್ರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಆ ಕೊಲೆಗೆ ನೀವು ಸಾಕ್ಷಿಯಾಗಿದ್ದೀರಿ. ಅವರ ಹೆಸರನ್ನ ತೆಗೆದಲಿಕ್ಕೆ ತಾವೆಲ್ಲ ಸೇರಿ ಹೊರಟಿದ್ದೀರಿ. ನರೇಗಾ ಯೋಜನೆ ಈ ದೇಶದ ಬಡವರಿಗೆ ಉದ್ಯೋಗ ಕೊಡುವಂತ ಯೋಜನೆ. ಆದ್ರಿಂದ ಈ ನ್ಯಾಷನಲ್ ಹೆರಾಲ್ಡ್ ಕೇಸು ಮತ್ತು ನರೇಗಾ ಹೆಸರನ್ನ ಕಾಪಾಡಲಿಕ್ಕೆ ಇವತ್ತು ಬಿಜೆಪಿಯವರು ಏನು ನಮ್ಮ ಇತಿಹಾಸವನ್ನ ತಿರ್ಚಲಿಕ್ಕೆ ಏನು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ, ಅದನ್ನ ನಾವು ಕಾಂಗ್ರೆಸ್ಸಿಗರು ನಾವು ಬಿಡುವುದಿಲ್ಲ. ಇಂಥ ದೊಡ್ಡ ಪ್ರತಿಭಟನೆಗೆ ತಾವೆಲ್ಲ ಸೇರಿ ಬಂದು ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಜೈ. ಸಂವಿಧಾನಕ್ಕೆ, महात्मा गांधी जी के, राहुल गांधी जी के, सोनिया गांधी जी के जय बापू, जय भीम, जय संविधान, जय बापू, जय भीम, जय संविधान.